स्वागत है आपका बी न्यूज नेशन में। मैं हूं आबिद हुसैन शेख। सरकारी दफ्तरों में ठेके पर रहे कर्मचारियों की सरकार से मांग। राज्य के तमाम सरकारी दफ्तरों में ठेके और डेली वेजेस पर काम कर रहे कर्मचारियों ने नौकरियों को परमानेंट करने की सरकार से मांग करते हुए आज कर्नाटका राज्य के कॉन्ट्रैक्ट कर्मचारियों की समिति ने अपने जायज मांगों को लेकर बीजापुर के जिला अधिकारी को निवेदन पत्र देते हुए नियम अनुसार परमानेंट सरकारी कर्मचारियों को मिलने वाली तमाम सुविधाएं इनको भी दिलाने की गुहार लगाई। इस मौके पर बड़ी संख्या में कर्मचारी मौजूद थे। और खबरों के लिए देखते रहिए बी न्यूज नेशन। ಮಾಡ್ತಾರೆ ಆಮೇಲೆ ಈ ರೊಕ್ಕ ಪೂರ್ತಿ ನಾವು ತಗೊಂಡ್ಕೊಳ್ಳಕ್ಕೆ ಏನು ಚೆಕ್ ಕೊಟ್ಟರು ಕೂಡ ಅಲ್ಲಿ ಏನೇನೋ ಒಟ್ಟು ಮಾಡ್ತಾರೆ। ಹೌದು ಇವ್ರು ಚೆಕ್ ಕೊಟ್ಟರು ಕೂಡ ನಂತರ ಬ್ಯಾಂಕ್ನಾಗ ಇವ್ರು ತೊಗೊಂಡ್ಮೇಲೆ ಹಣ ತೊಗೊಂಡ್ಮೇಲೆ ವಾಪಸ್ ತಗೋತಾರೆ। ಆಮೇಲೆ ನಮ್ಮ ನೌಕರಿಗೆ ಯಾರು ಐಡಿ ಕಾರ್ಡ್ ಅಂತ ಕೊಟ್ಟಿಲ್ಲ ಸರ್, ಇನ್ನೂರು ಇದೇ ವೃತ್ತಿ ಒಳಗೆ ಅದಾರ ಅಂತ ಹೇಳಿ ಒಂದು ಐಡಿ ಕಾರ್ಡು ಇಲ್ಲ ಸರ್। ಆಮೇಲೆ ಬೇರೆ ಏಜೆನ್ಸಿ ಚೇಂಜ್ ಆದ್ರೆ ನಮ್ಮನ್ನು ತೆಗಿಲೂಬಹುದು ರೀ, ನಮ್ಗೆ ಇಟ್ಕೋತಾರೆ ಮುಂದುವರ್ಸಬೇಕಂತೇಳಿ ಅಲ್ಲ ಅವ್ರನ್ನೇ ಮುಂದುವರ್ಸಬೇಕಂತೇಳಿ ವರ್ಷಕ್ಕೊಮ್ಮೆ ನಮ್ಗೆ ಇದನ್ನು ಚೇಂಜ್ ಆಗುತ್ತೆ ಸರ್। ಆಮೇಲೆ ಮಹಿಳಾ ಸದಸ್ಯರಿಗೆ ಏನಾಗಿದೆ ಸರ್, ಮನವಿ ಪತ್ರ ಓದಿ ಜವಾಬ್ದಾರಿ ವಹಿಸಿಕೊಂಡು ಆ ಸವಲತ್ತುಗಳನ್ನು ನಮ್ಗೆ ಜಾರಿಗೆ ಮಾಡಿಕೊಡ್ಬೇಕು। ಹಾಗೂ ಮಹಿಳಾ ನೌಕರಿಯರಿಗೆ ಕಡ್ಡಾಯವಾಗಿ 6 ತಿಂಗಳ ಹೆರಿಗೆ ರಜೆ ಕೊಡಬೇಕು ಮತ್ತು ಆ ಭತ್ಯೆಯನ್ನು ಅವರಿಗೆ ಕೊಡಿಸುವಂತೆ ಮಾಡಬೇಕು। ನಮಗೆ ಕನಿಷ್ಠ ಪ್ರತಿ ತಿಂಗಳು ವೇತನ ಆಗುವಂತೆ ಮಾಡಬೇಕು। ಈಗಾಗಲೇ ಎಲ್ಲರೂ 5 ರಿಂದ 6 ತಿಂಗಳಿಗೊಮ್ಮೆ ವೇತನ ಪಡ್ಕೊಳ್ತಿದ್ದಾರೆ, ಇದರಿಂದ ಭಾಳ ಸಮಸ್ಯೆ ಆಗುತ್ತದೆ। ಬೇರೆ ಕಡೆ ಹೋಗಿ ದುಡಿತಿರೋದ್ರಿಂದ ಸ್ವತಃ ನಾವು ಪ್ರಯಾಣ ಭತ್ಯೆಯನ್ನು ನಾವೇ ಬರೆಸ್ಕೊಂಡು ಹೋಗಿ ಖರ್ಚು ವೆಚ್ಚ ಆಗುತ್ತದೆ। ಅದಕ್ಕೆ ಭತ್ಯೆಯನ್ನು ಸ್ವಲ್ಪ ಸರ್ಕಾರದಿಂದ ಭರಿಸ್ಕೊಡ್ಬೇಕಂತೇಳಿ ನಾವು ಕೇಳ್ಕೊತೀವಿ। ರಾಜ್ಯ ಸರ್ಕಾರದ ಅಡಿಯಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡುವಂಥ ಎಲ್ಲ ನೌಕರರ ಸಿಬ್ಬಂದಿಗಳ ಪರವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ನೀಡಲಾಯಿತು। ಇದರ ಭಾಗವಾಗಿ ಇವತ್ತೇನು ಹೊರಗುತ್ತಿಗೆ ನೌಕರದಾರರು ಏನಿದ್ದಾರೆ ಎಲ್ಲ ಇಲಾಖೆಯಲ್ಲಿ ಅನೇಕ ಡಿ ಗ್ರೂಪ್ ನೌಕರದಾರರು ಹಿಡ್ಕೊಂಡು ಕಂಪ್ಯೂಟರ್ ಆಪ್ರೇಟರು ಮತ್ತು ಅತಿಥಿ ಉಪನ್ಯಾಸಕರು ಹಾಗೂ ಪ್ರಿನ್ಸಿಪಾಲ್ರು ಹಿಡ್ಕೊಂಡು ಎಲ್ಲ ಹುದ್ದೆಗಳಲ್ಲಿ ಕೂಡ ಇವತ್ತು ಹೊರಗುತ್ತಿಗೆ ಮೇಲೆ ಸರ್ಕಾರ ಇವತ್ತು ತುಂಬಿಕೊಳ್ತಾ ಇದೆ। ಅವರಿಗೆ ಸರಿಯಾದ ಪ್ರತಿ ತಿಂಗಳು ವೇತನ ಸಿಗ್ತಾ ಇಲ್ಲ, PF ಸಿಗ್ತಾ ಇಲ್ಲ, ESI ಕಾರ್ಡ್ ಕೊಡ್ತಾ ಇಲ್ಲ ಮತ್ತು ಅವ್ರಿಗೆ ಯಾವುದೇ ಸೌಲಭ್ಯ ಇಲ್ಲದೆ ಇವತ್ತು ಒಂದು ರೀತಿ ಹೇಳಬೇಕಪ್ಪ ಅಂದರೆ ಗುಲಾಮಿಯ ಪದ್ಧತಿಯನ್ನು ಮತ್ತೆ ಇವತ್ತು ಸರ್ಕಾರ ತರಕ್ಕೆ ಹೊಂಟಿದೆ। 1970ರಲ್ಲಿ ಏನು ಕಾನೂನಿದೆ, ಒಂದು ಗುತ್ತಿಗೆ ನಿಷೇಧ ಕಾನೂನು, ಅದನ್ನು ಕೂಡ ಇವತ್ತು ಯಾವುದೇ ಗಣನೆಗೆ ತೆಗೆದುಕೊಳ್ಳದೆ ಸರ್ಕಾರ ಇವತ್ತು ಕಾರ್ಮಿಕರನ್ನು ಇವತ್ತು ಶೋಷಣೆ ಮಾಡ್ತಾಯಿದೆ। ಅವರಿಗೆ ಏನು ಪ್ರತಿ ತಿಂಗಳ ವೇತನ ಕೊಡಬೇಕು ಅದು ಸರಿಯಾಗಿ ಕೊಡಬೇಕು ಅಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ। ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಈ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡಲಿದ್ದೇವೆ। ನಮ್ಮ ಬೇಡಿಕೆಗಳು ಇವತ್ತು ರಾಜ್ಯ ಸರ್ಕಾರ ಗುತ್ತಿಗೆ ಹೊರಗುತ್ತಿಗೆಯನ್ನು ನಿಷೇಧ ಮಾಡಬೇಕು ಮತ್ತು ಈ ರೀತಿ ದುಡಿತಿರುವ ನೌಕರರನ್ನು ಕಾಯಂ ಮಾಡುವುದು, ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು। ಅದು ಅಲ್ಲದೆ ನೇರ ಆಯಾ ಇಲಾಖೆಯ ನಿಗಮಗಳಲ್ಲಿ ನೇರ ನೇಮಕಾತಿ ಮಾಡುವಾಗ ಹೊರಗುತ್ತಿಗೆಯವರನ್ನು ನೌಕರರನ್ನ ಮೊದಲ ಆದ್ಯತೆ ನೀಡುವುದು, ಗುತ್ತಿಗೆ ಹೊರಗುತ್ತಿಗೆ ಏಜೆನ್ಸಿ ಯಾವುದೇ ಬದಲಾವಣೆ ಆದರೂ ಅದೇ ನೌಕರರನ್ನು ಮುಂದುವರಿಸುವುದು, ಒಂದೇ ತೆರನಾದ ಹುದ್ದೆಗಳಲ್ಲಿ ಕೆಲಸ ಮಾಡುವವರಿಗೆ ಏಕರೀತಿಯ ವೇತನವನ್ನು ನೀಡುವುದು, 1970ರ ಗುತ್ತಿಗೆ ಕಾರ್ಮಿಕ ನಿಯಂತ್ರಣ ಮತ್ತು ನಿಷೇಧ ಕಾಯ್ದೆಯ ಪ್ರಕಾರ ಕಾರ್ಮಿಕ ಇಲಾಖೆಯಲ್ಲಿ ಅಧಿಕೃತವಾದ ನೋಂದಣಿಯಾಗಿರುವ ಏಜೆನ್ಸಿಗಳ ಮಾತ್ರ ಗುತ್ತಿಗೆ ನೀಡಬೇಕು ಮತ್ತು ಮಹಿಳಾ ನೌಕರರಿಗೆ ಕಡ್ಡಾಯವಾಗಿ 6 ತಿಂಗಳ ಹೆರಿಗೆ ಭತ್ಯೆಯನ್ನು ನೀಡಬೇಕು। ರಾಜ್ಯ ಸರ್ಕಾರ ಗುತ್ತಿಗೆ ಹೊರಗುತ್ತಿಗೆಯನ್ನು ನಿಷೇಧಿಸಿ ಈಗಾಗಲೇ ಈ ರೀತಿ ದುಡಿಯುತ್ತಿರುವ ನೌಕರರನ್ನ ಕಾಯಂ ಮಾಡಬೇಕು। ಇಷ್ಟು ನಮ್ಮ ಬೇಡಿಕೆಗಳು ಇವೆ ಮತ್ತು ಈ ಮುಂಬರುವ ದಿನಗಳಲ್ಲಿ ಏನು ಅಧಿವೇಶನದ ಪೂರ್ವದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟವನ್ನು ಹಾಕ್ಕೊಳ್ಳುತ್ತೇವೆ। ನನ್ನ ಹೆಸರು ಲಕ್ಷ್ಮಣ ಹಂದ್ರಾಳ್, CITU जिला प्रधान कार्यदर्शी बीजापुर। और खबरों के लिए देखते रहिए बी न्यूज नेशन।